ನಿಮ್ಮ ಮನೆಯವರಂತೂ ನಮಗೆ ಭಾಳ ಹಿಡಿಸ್ಬಿಟ್ರು. ಒಂದು ಚೂರು ಗರ್ವ ಇಲ್ಲ, ದೊಡ್ಡಸ್ತಿಕೆ ಅಂತೂ ಇಲ್ಲವೇ ಇಲ್ಲ. ಈ ಮನೆಗೆ ಬಂದು ನಮ್ಮೆಲ್ಲರ ಜೊತೆ ಸೇರಿಕೊಂಡು ಮನೆ ಮಗಳ ಥರ ಆಗಿಬಿಟ್ರು. ಅವ್ರ ಗುಣನೇ ಹಾಗೆ. ಎಲ್ಲಿ ಇದ್ದರೂ ಅವ್ರ ಸುತ್ತ ಇರೋರು ಇಷ್ಟಪಡಬೇಕು ಹಾಗಿರ್ತಾರೆ. ಎಲ್ಲರನ್ನೂ ಪ್ರೀತಿಸ್ತಾರೆ, ಎಲ್ಲರ ಜೊತೆ ನಗ್ನಗ್ತಾ ಬೆರೆತು ಹೋಗ್ತಾರೆ. ಅತ್ತೆ, ನಾನು ನೀರು ತಂದುಬಿಡ್ತೀನಿ. ಸರಿನಮ್ಮ. ನೀರಾ? ಎಲ್ಲಿಂದ? ಬಾವಿಯಿಂದ. ನಮ್ಮನೆ ಹಿತ್ತಲಲ್ಲಿ ಬಾವಿ ಇದೆ. ನಾವು ಅಡುಗೆಗೆ ಕುಡಿಯೋಕ್ಕೆಲ್ಲ ಬಾವಿ ನೀರೇ ಬಳಸೋದು. ಹೌದಾ? ನಡೀರಿ, ನಾನು ನೀರು ಸೇದ್ಕೊಡ್ತೀನಿ. ಅಯ್ಯೋ ತುಳಸಿವ್ರೆ, ನೀವು ನೀರು ಸೇರ್ತೀರಾ? ಹೌದು, ಯಾಕೆ ಸೇದ್ಬಾರ್ದಾ? ಸರಿ, ಹಾಗಿದ್ರೆ ಅದು ಒಂದು ಹಾಗೆ ಬಿಡಲಿ, ನಡೀರಿ. ಹಾಂ ಸರಿ, ಆಯಿತು, ಬನ್ನಿ. ನಾನು ಸೇರ್ತೀನಿ. ಅಮ್ಮ ಬಾವಿಯಲ್ಲಿ ನೀರು ಸೇದಕ್ಕೆ ಚಿಕ್ಕ ಮಗು ಥರ ಹಠ ಮಾಡ್ತಿದ್ದಾರೆ. ಹೌದೌದು, ಅವರೀಗ ಚಿಕ್ಕ ಮಗುನೇ. ದೊಡ್ಡ ಮಕ್ಕಳಿರೋ ಚಿಕ್ಕ ಮಗು ಅಷ್ಟೇ. ನನಗೇನು ಅವರು ಚಿಕ್ಕವ್ರ ಥರನೇ ಕಾಣಿಸೋದು ಬಿಡಿ. ಮನಸ್ಸು ಮಾಡಿದ್ರೆ ಮುಂದಿನ ವರ್ಷನೇ ಒಂದು ಮಗು ಆದರೂ ಆಗ್ಬೋದು. ಅಯ್ಯೋ ತಪ್ಪು ತಿಳ್ಕೊಬೇಡಿ, ನಾವು ಹಳ್ಳಿ ಜನ. ಹಿಂದೂ ಮುಂದೆ ನೋಡದೆ ಬಾಯಲ್ಲಿ ಬಂದದ ಮಾತನ್ನ ಆಡ್ಬಿಡ್ತೀವಿ. ಬೇಸರ ಮಾಡ್ಕೋಬೇಡಿ. ಅದೆಲ್ಲ ಏನಿಲ್ಲ. ತುಳಸಿಯವರೇ, ಸರಿ. ನಾವು ಚಿಕ್ಕ ವಯಸ್ಸಲ್ಲಿ ಬಾವಿ ನೀರ ಕುಡಿತಾ ಇದ್ದಿದ್ದು. ಹಳ್ಳಿ ಜನ ಬಾವಿ ನೀರು ಕುಡ್ದೆ ಇಷ್ಟು ಗಟ್ಟಿಮುಟ್ಟಾಗಿರೋದು. ಅಯ್ಯೋ ಪದ್ಮ, ಇದೇನಮ್ಮೆ ಮಾಡ್ತಾ ಇದ್ಯಾ? ಅಲ್ಲ, ನೀನ್ ಮಾಡಿದ್ಬಿಟ್ಟು ಇಂಥ ಕೆಲಸನ ಪಾಪ ಅಮ್ಮರ ಹತ್ರ ಮಾಡಿಸ್ತಾ ಇದ್ಯಾ? ಸೇದ್ರಿ ನೀವು ಯಾರಾದ್ರು? ಇಲ್ಲ ಅಣ್ಣ, ಇದನ್ನೆಲ್ಲ ನಾನೇ ಮಾಡ್ತೀನಿ ಅಂತ ಕೇಳಿದೆ. ಅಯ್ಯೋ ಇರ್ಲಿ ಬಿಡಿ, ಇಂಥ ಕೆಲಸ ಎಲ್ಲ ಮಾಡೋದು ನನ್ನ ಹೆಂಡತಿ ಕನಸು. ಮಾಧವರೇ, ಈಗ ಏನು ಹೇಳಿದ್ರಿ ನೀವು? ಏನು ಹೇಳಿದೆ? ಅಲ್ಲ, ಈ ಕೆಲಸ ಎಲ್ಲ ಮಾಡೋದು ನಿಮ್ಗಿಷ್ಟ ಅಂದೆ. ಕನಸಿನ ಬಗ್ಗೆ ಮಾತಾಡಿದ್ರಿ? ಹಾಗೇನಿಲ್ವಲ್ಲ ಗೌಡ್ರೆ. ಇದು ಪೂಜೆ ಎಷ್ಟೊತ್ತು ಶುರು ಆಯ್ತಾ? ಇನ್ನೇನು ಶುರು ಹಚ್ಕೋಬೇಕು. ಎಲ್ಲ ಕೆಲಸ ಮುಗ್ದಿದ್ರೆ ಪೂಜೆ ಶುರು ಮಾಡ್ಕೋಬೋದು. ಹಾಂ ಹಾಂ. ಏ ಪದ್ಮ, ಅಯ್ಯೋ ನಮ್ಮ ಯಜಮಾನ್ ರಾಸೆ. ಮಾಧವರೇ, ಮಾಧವರೇ, ನನ್ನ ಕನಸಿನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಹಾಗಲ್ಲ ತುಳಸಿಯವರೇ. ಸಿಟಿಲಿರೋರಿಗೆ ಹಳ್ಳಿ ಬದುಕಿನ ಬಗ್ಗೆ ಒಂದು ಕನಸಿರುತ್ತಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಬನ್ನಿ ಬನ್ನಿ, ಪೂಜೆಗೆ ಹೊತ್ತಾಯ್ತು. ಅಪ್ಪ, ತೋಟಕ್ಕೆ ಹೋಗಿ ಒಂಬಾಳೆ ತರಬೇಕು, ನಾನು ಹೋಗಿ ಬರ್ತೀನಿ. ಆಯ್ತು. ತೋಟಕ್ಕ? ಮಾಧವರೇ, ನಾವು ಹೋಗೋಣ. ಇಲ್ಲ ಅನ್ನೋ ಮಾತಿದೆಯಾ? ನೀವೇನೇ ಕೇಳಿದ್ರು ನನ್ನ ಉತ್ತರ ಒಂದೇ, ಎಸ್. ಸರಿ, ಹಾಗಾದ್ರೆ. ತುಳಸಿಯವ್ರೆ, ಇಂಥ ಒಳ್ಳೆ ಸೀರೆ ಉಟ್ಕೊಂಡು ನೀವು ತೋಟಕ್ಕೆ ಹೋಗ್ತೀರಾ? ಅಲ್ಲಿ ಗದ್ದೆ ಬೈಲೆಲ್ಲ ನಡಿಬೇಕು, ಕೆಸರಾಗುತ್ತೆ ಸೀರೆ. ಅದಕ್ಕೆ ಯಾಕೆ ಚಿಂತೆ? ತಗೋ ಈ ಸೀರೆನ, ಇದನ್ನ ಉಟ್ಕೊಂಡು ಹೋಗು. ಸೀರೆನಾ? ಹ್ಞೂ, ನೀನು ನನ್ನ ಮಗಳಿದ್ದಂಗೆ ಈ ಸೀರೆ ಉಟ್ಕೊಂಡು ತೋಟಕ್ಕೆ ಹೋಗು. ಮನೆ ಕೆಲಸ ಎಲ್ಲ ಚೆನ್ನಾಗೇ ಮಾಡ್ತಿದ್ಯಾ. ಇದನ್ನು ಮಾಡೋಕ್ಕೆ ಲಾಯಕ್ ನೀನು. ಭೂಮಿ ಮೇಲೆ ಬದುಕಿರಬೇಕು ಅಂದರೆ ಬಾಂಧವ್ಯದ ಬಗ್ಗೆ ಗೊತ್ತಿರಬೇಕು. ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮನೆ ಕೆಲಸದ ಬಗ್ಗೆ ಗೊತ್ತಿರಬೇಕು. ಮನೆಯವ್ರನ್ನ ನೀನು ಚೆನ್ನಾಗಿ ನೋಡ್ಕೊತೀಯಾ? ಅದೆಲ್ಲ ನಿನ್ನಿಂದ ಆಗದೆ ಇರೋ ಮಾತು. ಇದು ತುಂಬಿದ ಕುಟುಂಬ. ತುಂಬಿದ ಕುಟುಂಬದಲ್ಲಿ ಹೇಗಿರಬೇಕು ಅನ್ನೋದು ನಿನಗೆ ಹೇಗೆ ಗೊತ್ತಾಗತ್ತೆ? ನಿನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹೋಗ್ಲಿ, ಅಮ್ಮ ಅಂತ ಕರೆಯೋಕ್ಕೆ ಹೊಟ್ಟೆಲೊಂದು ಮಗುನೂ ಹುಟ್ಟಿಲ್ಲ. ಹಿಂದೆ ಮುಂದೆ ಯಾರೂ ಇಲ್ಲದೆ ಬೆಳೆದಿರೋ ಅನಾಥೆ ನೀನು. ನೀನು ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನಾನು ಅನಾಥೆನೆ. ಏನಿವಾಗ
ಅನಾಥ ಮಕ್ಕಳಿಗೆ ಬದುಕೋ ಹಕ್ಕಿಲ್ವಾ? ಮಕ್ಕಳು ಅನಾಥರಾದರೆ ಅದು ಅವ್ರ ತಪ್ಪಲ್ಲ, ಅವ್ರ ತಂದೆ ತಾಯಿ ತಪ್ಪು ಅಥವಾ ಆ ವಿಧಿ ತಪ್ಪು. ಆದರೆ ಶಿಕ್ಷೆ ಆಗೋದು ಮಾತ್ರ ಅನಾಥ ಮಕ್ಕಳಿಗೆ. ಅದೇ ಆ ಕರ್ಮಕ್ಕೆ ನಿಮ್ಮಂಥವ್ರು ಅನಾಥರಾಗಿ ಹುಟ್ಟಿರೋದು, ಜೀವನ ಪೂರ್ತಿ ಅನಾಥೆ ಅಂತ ಕೊರಗಬೇಕಾಗಿರೋದು. ಖಂಡಿತ ಇಲ್ಲ. ನನಗೆ ನಾನು ಅನಾಥೆ ಅಂತ ಕೊರಗೆ ಇಲ್ಲ. ಈ ಮನೇಲಿ ಯಾವತ್ತೂ ನನಗೆ ಆ ಕೊರಗು ಕಾಣಿಸೂ ಇಲ್ಲ. ದೇವ್ರಂತ ಅತ್ತೆ ಮಾವ ಇದ್ದಾರೆ, ಪ್ರೀತಿಸೋ ಗಂಡ ಇದ್ದಾನೆ. ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ ಅಭಿನೇ ನನ್ನ ಮಗ ಇದ್ದ ಹಾಗೆ. ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ನೀನು ಕೇಳಿಲ್ವಾ? ಅಭಿಗೆ ನನ್ನ ತಾಯಿ ಸಮಾನ ಅಂದಮೇಲೆ ಅವನು ನನಗೆ ಮಗನೇ. ಇಷ್ಟೆಲ್ಲ ಇರುವಾಗ ನಾನು ಅನಾಥೆ ಹೇಗಾಗ್ತೀನಿ? ಪ್ರಪಂಚದಲ್ಲಿ ದೇವರು ಎಲ್ಲ ಕಡೆ ಇರ್ತಾನೆ, ಆದರೆ ಅವನನ್ನು ಕಂಡ್ಕೊಳ್ಳೋಕೆ ಗೊತ್ತಿರಬೇಕಷ್ಟೆ. ಮನುಷ್ಯನಿಗೆ ಸಂತೋಷ, ಸಂತೃಪ್ತಿ, ಸಮಾಧಾನ ಬೇರೆ ಎಲ್ಲೂ ಸಿಗಲ್ಲ, ಅವನಲ್ಲೇ, ಅವನ ಮನಸ್ಸಲ್ಲೇ ಇರುತ್ತೆ. ಆದರೆ ಅದು ಸಿಗಬೇಕು ಅಂದರೆ ಹಾಲಿನಂತ ಮನಸ್ಸಿರಬೇಕು. ತಗೋ ಕುಡಿ. ಏನು ಹೇಳಿದೆ? ಹಾಲಂತ ಮನಸ್ಸಿರ್ಬೇಕಾ? ಆ ಹಾಲಂತ ಮನಸ್ಸಿಗೆ ಒಂದೇ ಒಂದು ಹನಿ ಹುಳಿ ಬಿದ್ದರೆ ಸಾಕು, ಆ ಹಾಲು ಒಡೆದು ಹೋಗುತ್ತೆ. ಈ ಮನೆಯವರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನೂ ಹಾಗೇನೆ. ಒಂದೇ ಒಂದು ಕಾರಣ ಸಿಗಲಿ, ಆ ಪ್ರೀತಿನೂ ನುಚ್ಚು ನೂರಾಗತ್ತೆ. ಎಂಥ ದಡ್ಡಿ ದೀಪಿಕಾ ನೀನು. ನಿನಗೆ ಅಂತ ಕೊಟ್ಟಿರೋ ಹಾಲನ್ನ ನೀನೇ ಹಾಳು ಮಾಡ್ಕೊಂಬಿಟ್ಟೆ. ಈಗಲೂ ಅಷ್ಟೇ, ನಿನಗೆ ಅಂತ ಸಿಕ್ಕಿರೋ ಒಳ್ಳೆ ಜೀವನನ ಕೆಟ್ಟ ಯೋಚನೆಯಿಂದ ನೀನೇ ಹಾಳು ಮಾಡ್ಕೊಳ್ತಿದ್ಯಾ. ಯಾರ ಮೇಲಾದರೂ ಕೆಂಡ ಹಾಕಬೇಕು ಅಂತ ಆ ಕೆಂಡನ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಮೊದಲು ಸುಡೋದು ನಿನ್ನ ಕೈನೇ. ಬೇರೆಯವ್ರ ಕಾಲೆಳೆಬೇಕು ಅಂದರೂ ಅವ್ರ ಕಾಲನ್ನ ನೀನೇ ಮುಟ್ಬೇಕಾಗತ್ತೆ. ಇಂಥ ಯೋಚನೆಗಳೆಲ್ಲ ಬಿಟ್ಟು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು. ಆಗ ಸ್ವಲ್ಪನಾದರೂ ಖುಷಿಯಾಗಿರ್ತೀಯ. ಇನ್ಮೇಲಾದರೂ ಒಳ್ಳೆತನ ಕಲಿ. ಇಲ್ಲ, ತುಂಬಾ ಮಿತಿ ಮೀರ್ತಿದ್ಯಾ. ನಿನ್ನ ಮಟ್ಟ ಹಾಕೋಕ್ಕೆ ಬೇರೆನೇ ದಾರಿ ಹಿಡಿಬೇಕು. ಏನು ತುಂಬ ಖುಷಿಯಾಗಿರೋ ಕಾಣ್ತಾ ಇದೆಯಾ? ಹೌದಾ? ನನಗೂ ತುಂಬ ಖುಷಿ ಆಯಿತು. ತುಳಸಿ ಅವರೇ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಈ ಮರದ ಜೊತೆ. ಮರದ ಜೊತೆ ಮಾತಾಡ್ತಾ ಇದ್ದೀರಾ? ಗಿಡ ಮರಗಳಿಗೆ ಜೀವ ಇದೆ ಅಂದಮೇಲೆ ಅವಕ್ಕೆ ನನ್ನ ಮಾತು ಅರ್ಥ ಆಗುತ್ತೆ ಅಲ್ವಾ? ಅವುಗಳಿಗೆ ನಿಮ್ಮ ಮಾತೇನೋ ಅರ್ಥ ಆಗ್ಬೋದು, ಆದರೆ ನಿಮಗೆ ಮರದ ಮಾತು ಅರ್ಥ ಆಗುತ್ತಾ? ಯಾಕೆ ಅರ್ಥ ಆಗಲ್ಲ? ಈ ಮರ ಹೇಳ್ತಾ ಇದೆ ನೀವು ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು ಅಂತ. ಇದು ನಿಮ್ಮ ಭ್ರಮೆ ಅಷ್ಟೆ. ಸರಿ, ಮರ ಇನ್ನೇನು ಹೇಳ್ತಿದೆ? ಈ ಮರ ಹೇಳ್ತಾ ಇದೆ ಮೊನ್ನೆ ಜೋರಾಗಿ ಮಳೆ ಬಂತು, ಮಳೆ ಬಂದಾಗ ನಾನು ಆನಂದವಾಗಿದ್ದೆ ಅಂತ.
ಹೌದು ಅಮ್ಮ, 2 ದಿನದಿಂದ ಒಳ್ಳೆ ಮಳೆ ಆಗಿದೆ. ತುಳಸಿಯವರೇ, ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಮರ ನಿಜವಾಗ್ಲೂ ಮಾತಾಡ್ತಿದ್ಯಾ? ಬೇಕಾದ್ರೆ ನೀವು ಮಾತಾಡ್ಸಿ ನೋಡಿ. ನಾನು ಮಾತಾಡ್ಸೋದಾ? ಓಕೆ, ಟ್ರೈ ಮಾಡ್ತೀನಿ. ಮರ ಸರ್, ಹೇಗಿದ್ದೀರಾ? ನಿಮ್ಮ ಪರಿಚಯ ಆಗಿದ್ದು ತುಂಬ ಖುಷಿ ಆಯಿತು. ಮಾಧವ್ ಅವರೇ, ಮರ ಮಾತಾಡ್ತಾ? ತಮಾಷೆ ಮಾಡಬೇಡಿ. ಮರ ಎಲ್ಲಾದರೂ ಮಾತಾಡುತ್ತಾ? ಮರ ಮಾತಾಡೋದು ನಮ್ಮ ಕಿವಿಗೆ ಕೇಳಿಸಲ್ಲ, ಮನ್ಸಿಗೆ ಕೇಳಿಸುತ್ತೆ. ಆದರೆ ನೀವು ಮಾತಾಡಿಸ್ಬೇಕು ಅಂದ್ಕೊಂಡಿರೋ ಮರದ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದ್ರ ಜೊತೆ ಬಾಂಧವ್ಯ ಬೆಳೆಸ್ಕೋಬೇಕು. ಆಗ ಮರ ಮಾತಾಡೋದು ನಮ್ಮ ಮನ್ಸಿಗೆ ಅರ್ಥ ಆಗತ್ತೆ. ಹಾಗೆ, ಈಗ ಗೊತ್ತಾಯ್ತು ಬಿಡಿ. ಏನು ಗೊತ್ತಾಯ್ತು? ಮರಗಿಡಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಅವು ಯಾವ್ಯಾವ ಕಾಲದಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಸರಾಗಿದ್ದು ಅರಳಿ ನಿಂತು ಹೂ ಬಿಡುವಾಗ ಅದು ಖುಷಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ. ನೀರಿಲ್ಲದೆ ಒಣಗ್ತಿದ್ದಾಗ ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ಅನ್ಕೋಬೇಕು. ಈ ರೀತಿ ಮರನ ಮಗು ಥರ ನೋಡ್ಕೊಂಡ್ರೆ ಮರದ ಮಾತು ನಮ್ಗೆ ಅರ್ಥ ಆಗುತ್ತೆ. ಈಗ ನೀವು ಮರದ ಜೊತೆ ಮಾತಾಡ್ಬೋದು. ಪ್ರಕೃತಿಗಿಂತ ಒಳ್ಳೆ ಜೊತೆಗಾರರು ಇರೋದಕ್ಕೆ ಸಾಧ್ಯನಾ ಮಾಧವ್ ಅವರೇ? ಅಯ್ಯೋ, ಏನು ಹೀಗೆ ಹೇಳ್ಬಿಟ್ರಿ? ನಾನಿದ್ದೀನಲ್ಲ ನಿಮಗೆ ಒಳ್ಳೆ ಜೊತೆಗಾರನಾಗಿ. ಹೌದು, ನಾನು ನಿಮ್ಮನ್ನ ಈ ಪ್ರಕೃತಿಗಿಂತ ಜಾಸ್ತಿ ಪ್ರೀತಿಸ್ತೀನಿ. ಆದರೂ ನನಗೆ ಈ ಮಣ್ಣು, ಗಿಡ, ಮರ, ಗದ್ದೆ, ತೋಟ ಎಲ್ಲ ಅಂದರೆ ತುಂಬ ಇಷ್ಟ. ನಾನು ನನ್ನ ಹೆತ್ತ ತಾಯಿಗೆ ಎಷ್ಟು ಗೌರವ ಕೊಡ್ತೀನೋ ಅಷ್ಟೇ ಗೌರವ ಈ ಭೂಮಿ ತಾಯಿಗೆ ಕೊಡ್ತೀನಿ. ಯಾಕೆಂದರೆ ನಾವು ಬದುಕಿರೋದಕ್ಕೆ ಕಾರಣನೇ ನಮ್ಮ ಹೆತ್ತ ತಾಯಿ ಮತ್ತು ಈ ಭೂಮಿ ತಾಯಿ. ಮಧು ಅವರೇ, ನಾವು ಗದ್ದೆ ಕೆಲಸ ಮಾಡೋಣವಾ? ಗದ್ದೆಯಲ್ಲಿ ಕೆಲಸ ಮಾಡೋದ? ನಮ್ಗೇನು ಬರುತ್ತೆ ಗದ್ದೆಯಲ್ಲಿ ಕೆಲಸ ಮಾಡೋಕ್ಕೆ? ಗದ್ದೆಗಿಳಿದ್ರೆ ಎಲ್ಲ ಬರುತ್ತೆ. ಓಕೆ ಓಕೆ ತುಳಸಿಯವರೇ, ಕಲಿಯೋ ವಿಷಯದಲ್ಲಿ ನಿಮ್ಮ ಹತ್ರ ಮಾತಾಡೋಕ್ಕಾಗತ್ತಾ? ಏನನ್ನಾದರೂ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಕಲ್ತು ಬಿಡ್ತೀರಾ. ಕೆಲಸ ಬರುತ್ತೋ ಬಿಡುತ್ತೋ ಪ್ರಯತ್ನ ಅಂತೂ ಮಾಡೋಣ ಬನ್ನಿ. ಇದು ಕುಡ್ಕೊಂಡು ಕೊಡಿ. ಮಾಧವ್ ಅವರೇ, ನಾನು ಸ್ವಲ್ಪ ಮನೆ ಹತ್ರ ಹೋಗಿ ಬರ್ತೀನಿ.
ಮನೆ ಹತ್ರನಾ? ಸರಿ, ಬೇಗ ಬಂದ್ಬಿಡಿ. ಯಾಕೆ ದೀಪಿಕಾ, ಯಾಕೆ ಹೀಗಿದೆಯಾ? ಏನಿಲ್ಲ ಬಿಡು. ಏನೂ ಇಲ್ವಾ? ಏನೂ ಇಲ್ಲ ಅಂದರೆ ಯಾಕೆ ಹೀಗೆ ಮಂಕಾಗಿದೆಯಾ? ನನಗೂ ಮನಸ್ಸಿದೆಯಲ್ವಾ, ಅದಕ್ಕೂ ನೋವಾಗುತ್ತಲ್ಲ ಅಭಿ. ಅಲ್ಲ, ಮನ್ಸಿಗೆ ನೋವಾಗೋ ಅಂಥದ್ದು ಏನಾಯ್ತು ಇವಾಗ? ಮನುಷ್ಯನಿಗೆ ಬೆಲೆ ಇಲ್ಲ ಅಂದಮೇಲೆ ಮನ್ಸಿಗೆ ನೋವು ಆಗೇ ಆಗುತ್ತೆ ಅಲ್ವಾ. ಈ ಮನೆಯಲ್ಲಿ ನನಗೆ ಬೆಲೆ ಇಲ್ಲ ಅಭಿ. ಪೂರ್ಣಿ ಅಕ್ಕಂಗೆ ನನ್ನನ್ನು ಕಂಡ್ರೆ ಆಗಲ್ಲ. ಏನು ಹೇಳ್ತಿದ್ದ ದೀಪಿಕಾ? ಅತ್ತಿಗೆಗೆ ನಿನ್ನ ಕಂಡ್ರಾಗಲ್ವಾ? ಛೇ, ಏನು ಮಾತು ಅಂತ ಆಡ್ತಿದ್ಯಾ? ಇಲ್ಲ ಅಭಿ, ಅವ್ರು ಇತ್ತೀಚೆಗೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಇವತ್ತು ನಾನು ಅಡುಗೆ ಮನೆಗೆ ಹೋಗಿದ್ದಕ್ಕೆ ಹೇಗೆ ಬೈದ್ರು ಗೊತ್ತಾ? ಬೈದ್ರಾ? ಏನಂತ ಬೈದ್ರು? ನೀನು ಅಡುಗೆ ಮನೆಗೆ ಕಾಲಿಡಬೇಡ, ಇಲ್ಲಿ ಏನೇ ನಡೆಯೋದಿದ್ರು ನನ್ನ ಯಜಮಾನಿಕೆನೇ ಅಂದರು. ಯಾಕೆ ನಗ್ತಿದ್ಯಾ ಅಭಿ? ನನ್ನ ಮನ್ಸಿಗೆ ನೋವಾಗುತ್ತೆ ಅಂದರೆ ನಿಂಗೆ ನಗು ಬರುತ್ತಾ? ನಗದೆ ಇನ್ನೇನು ಮಾಡಲಿ ದೀಪಿಕಾ? ಅತ್ತಿಗೆ ಏನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊಂಡಿದ್ಯಾ. ನೀನು ಅಡುಗೆ ಮನೆಗೆ ಕಾಲಿಡೋದು ಬೇಡ ಅಂದರೆ ನೀನು ಅಡುಗೆ ಮನೇಲಿ ಏನೋ ಕೆಲಸ ಮಾಡೋದು ಬೇಡ ಅಂತ ಅರ್ಥ. ಇಲ್ಲಿ ನಂದೇ ಯಜಮಾನಿಕೆ ಅಂದರೆ ಈ ಅಡುಗೆ ವಿಚಾರದಲ್ಲೆಲ್ಲ ನೀನು ತಲೆ ಕೆಡ್ಸ್ಕೋಬೇಡ ಅಂತ ಅರ್ಥ. ಅವ್ರಿಗೆ ನೀನು ಕೆಲಸ ಮಾಡೋದು ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಹೇಳಿದ್ದಾರೆ. ನೀನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅದು ಹಾಗಲ್ಲ ಅಭಿ. ನೋಡು ದೀಪಿಕಾ, ಅತ್ತಿಗೆಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ. ನಿನ್ನ ಮೇಲೆ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ಲರ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಇದೆ. ಚಿಕ್ಕಮ್ಮನ್ನ ಬಿಟ್ಟರೆ ಈ ಮನೇಲಿ ಒಳ್ಳೆಯವರು ಅಂತ ಇರೋದು ಅತ್ತಿಗೆ ಒಬ್ಬರೇ. ಎಷ್ಟೊಂದ್ಸಲಿ ಅವರಲ್ಲಿ ನಾನು ತಾಯಿ ಪ್ರೀತಿ ಕಂಡಿದ್ದೀನಿ. ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತಾರಲ್ಲ, ಹಾಗೆ. ಅವ್ರ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಅವ್ರಿಗೆ ಏನೇ ಹೇಳಿದ್ರು ಒಳ್ಳೇದೇ ಕೇಳಿರ್ತಾರೆ. ಆರಾಮಾಗಿರು. ಇವ್ರು ಯಾರು ಬಾಯಿ ಮಾತಿಗೆ ಬಗ್ಗೋರಲ್ಲ. ಆ ಪೂರ್ಣಿ ಎಲ್ಲರನ್ನೂ ಈ ರೀತಿ ಮರಳು ಮಾಡಿದ್ದಾಳೆ. ಇದಕ್ಕೆಲ್ಲ ಬೇರೆನೇ ಪ್ಲ್ಯಾನ್ ಮಾಡಬೇಕು. ಆಗಲ್ಲಪ್ಪ, ಸುಸ್ತಾಯ್ತು. ಊಟ ಮಾಡೋಣ? ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ಬನ್ನಿ ಹೋಗೋಣ. ಈಗ ಊಟ ಯಾರು ತರ್ತಾರೆ? ಅಲ್ಲಿ ನೋಡಿ. ಇಳುಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ ನಾರಿ, ಬುಟ್ಟಿಯಲ್ಲಿ ರೊಟ್ಟಿ ತಂದ ಪೋರಿ. ಇಳುಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ ನಾರಿ, ಬುಟ್ಟಿಯಲ್ಲಿ ರೊಟ್ಟಿ ತಂದ ಪೋರಿ. ಕಂಡೀರ ನೀವು ಕಂಡೀರ ನನ್ನ ಹೆಂಡೀರ ನಗು ಕಂಡೀರ. ಇಳುಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ ನಾರಿ, ಬುಟ್ಟಿಯಲ್ಲಿ ರೊಟ್ಟಿ ತಂದ ಪೋರಿ. ತುಳಸಿಯವರೇ, ನೀವು ಬುತ್ತಿ ತಂದ್ರ?
ಮನೇಲಿದ್ದಾಗ ಮಾತ್ರ ಬಡಿಸ್ತೀನಿ ಅನ್ಕೊಂಡ್ರಾ? ಇಲ್ಲೂ ಅದೇ ಕೆಲಸ ಮಾಡ್ತೀನಿ. ಕೂತ್ಕೊಳ್ಳಿ, ಊಟ ಮಾಡೋರಂತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಕೋಟಿ ಕೊಟ್ಟರು ಇಂಥ ಅನುಭವ ಸಿಗಲ್ಲ. ಮುದ್ದೆ ತಿಂದು ಎಷ್ಟು ವರ್ಷ ಆಗಿತ್ತು. ತೊಳಿ, ನೀರು ಕುಡೀರಿ. ಸ್ವಲ್ಪ ಖಾರ. ತುಂಬಾ ಖಾರ ಆಯ್ತಾ? ಶುರುನಲ್ಲಿ ಹಾಗನ್ಸುತ್ತೆ. ತುಂಬ ರುಚಿಯಾಗಿದೆ. ಮುದ್ದೆ ತಿರುವಿದ್ ನೀವೇ ಅಲ್ವಾ? ತಿರುವಿದಕ್ಕಲ್ಲ, ನೀವು ಅಲ್ಲಿಂದ ಹೊತ್ಕೊಂಡ್ಬಂದ್ರಲ್ಲ,